ನಮ್ಮ ಭಾರತೀಯ ಪರಂಪರೆಯಲ್ಲಿ ಧರ್ಮಕ್ಕೆ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನ ಇರುವಂತದ್ದು. ಯಾಕೆ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ನಾಗರಿಕತೆಗಳು ಇನ್ನೂ ಕಣ್ಣನ್ನು ತೆರೆಯುವಂತ ಹೊತ್ತಿನಲ್ಲೇ ಜಗತ್ತಿಗೆ ಧರ್ಮ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ನಾಗರಿಕತೆ ಅಂದ್ರೇನು ಅಂತ ಒಂದು ವಿಶಿಷ್ಟವಾದಂತಹ ಪರಂಪರೆಯನ್ನ ಕೊಟ್ಟಂತ ಏಕೈಕ ರಾಷ್ಟ್ರ ಅಂದ್ರೆ ಅದು ಭಾರತ ಅಂತಕ್ಕಂಥದ್ದು. ಹಾಗಾಗಿ ಭಾರತದ ಆತ್ಮ ಯಾವುದು ಅಂದ್ರೆ ನಾವು ಬಹಳ ಅಭಿಮಾನದಿಂದ ಹೇಳಬಹುದಾಗಿರುವಂತ ಒಂದು ಪದ ಅಂದ್ರೆ ಅದು ಅಧ್ಯಾತ್ಮ ಅಂತಕ್ಕಂಥದ್ದು. ಈ ಅಧ್ಯಾತ್ಮದ ಪರಂಪರೆಯಲ್ಲಿ ನಾವು ವಿಶಿಷ್ಟವಾದಂತ ಆಚರಣೆಗಳನ್ನ ನಾಡಿನ ದೇಶದಾದ್ಯಂತ ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂತದ್ದು ನಮ್ಗೆಲ್ಲ ತಿಳಿದಂತ ಒಂದು ವಿಚಾರ. ಯಾಕೆ ಅಂತಂದ್ರೆ ಈ ದೇವರ ಬಗ್ಗೆ ಮತ್ತೆ ದೇವಸ್ಥಾನಗಳ ಪರಿಕಲ್ಪನೆ ಪ್ರಪ್ರಥಮವಾಗಿ ಜಗತ್ತಿನಲ್ಲಿ ಮನಸ್ಸಿನಲ್ಲಿ ಉದಯ ಆಗಿದ್ದು ಅದು ಭಾರತೀಯರ ಹೃದಯದಲ್ಲಿ ಅಂತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಈ ಧಾರ್ಮಿಕ ಆಚರಣೆಗಳು ನಮ್ಮ ಭರತ ಭೂಮಿಯ ಒಂದು ಜೀವನಾಡಿಯಾಗಿರುವಂತಹದ್ದು. ನಮ್ಗೆಲ್ಲ ಇತಿಹಾಸವನ್ನ ನಾವು ಅವಲೋಕನ ಮಾಡಿದಾಗ ಈ ದೇವಸ್ಥಾನಗಳ ಉಗಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಇದೆ. ಆದಿವಾಸಿಯಾದಂತಹ ಅಲೆಮಾರಿಯಾಗಿರ್ತಕ್ಕಂಥ ಮನುಷ್ಯ ಯಾವಾಗ ಒಂದು ಕಡೆ ನೆಲೆಯೂರುವುದಕ್ಕೆ ಪ್ರಾರಂಭ ಮಾಡಿದ್ನೋ ಅಲ್ಲಿಂದನೇ ನಾಗರಿಕತೆ ಉಗಮ ಆಯಿತು. ನಾಗರಿಕತೆ ಉಗಮದ ಜೊತೆಗೆ ದೇವರ ಪರಿಕಲ್ಪನೆಯೂ ಸಹ ಅದರ ಜೊತೆಗೆ ಉಗಮ ಆದಂತಹದ್ದು. ಪ್ರಾಥಮಿಕ ಹಂತದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಈ ಪ್ರಕೃತಿಯನ್ನ ದೇವರು ಭಗವಂತ ಅಂತಕ್ಕಂಥ ಒಂದು ದೈವಿಕ ಭಾವನೆಯನ್ನ ಇಟ್ಕೊಂಡು ಆರಾಧನೆಯನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಸುಮಾರು ನಾಗರಿಕತೆ ಬೆಳವಣಿಗೆ ಆದ ನಂತರದಲ್ಲಿ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳನ್ನ ದೇವರು ಅಂತಕ್ಕಂಥ ಭಾವನೆಯನ್ನ ಇಟ್ಟುಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಆ ಪಂಚಭೂತಗಳು ನಿಮ್ಗೆಲ್ಲ ಗೊತ್ತಿದೆ. ಆಕಾಶ ಆಗಿರ್ಬೋದು, ವಾಯು, ಅಗ್ನಿ, ಪೃಥ್ವಿ, ಜಲ ಅಂತಕ್ಕಂಥದ್ದು. ಇವುಗಳನ್ನೆಲ್ಲ ಆರಾಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದಂತ ಮನುಷ್ಯ ಸುಮಾರು ನಾಗರಿಕತೆ ಮತ್ತೆ ಅವನ ಆಲೋಚನಾ ಶಕ್ತಿ, ತರ್ಕ ಬುದ್ಧಿ ಬೆಳೆದಂತೆ ಆ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳಲ್ಲಿರುವಂತಹ ಶಕ್ತಿಯನ್ನ ತನ್ನ ಮನಸ್ಸಿನಲ್ಲಿ ಅರಸತೊಡಗಿದ್ದು ಅಂತಂದ್ರೆ ತನ್ನ ಮನಸ್ಸಿನಲ್ಲಿ ದೈವತ್ವವನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡ್ದ. ಅದೇ ರೀತಿಯಾಗಿ ಕೆಲವರಿಗೆ ಸಾಧಕರಿಗೆ ತನ್ನ ಅಂತರಂಗದಲ್ಲಿ ದೈವತ್ವವನ್ನು ಹುಡುಕುವುದಕ್ಕೆ ಸಾಧ್ಯ ಆಯಿತು. ಆದ್ರೆ ಬಹುತೇಕ ಜನಸಾಮಾನ್ಯರಿಗೆ ತಮ್ಮ ಅಂತರಂಗದಲ್ಲಿ ಆ ಶಕ್ತಿಯನ್ನು ಹುಡುಕುವುದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಪ್ರಕೃತಿಯಲ್ಲಿರುವಂತಹ ವಸ್ತುಗಳನ್ನ ತೆಗೆದುಕೊಂಡು ಆ ವಸ್ತುಗಳಲ್ಲಿರುವಂತಹ ಶಕ್ತಿಯನ್ನ ಭಗವಂತ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಅವನು ಆರಾಧಿಸುವುದಕ್ಕೆ ಪ್ರಾರಂಭ ಮಾಡ್ದ.